ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಕ್ರಿಯೇಟಿವ್ ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇದು ಸಂಡೇ ವ್ಲಾಗ್, ಮಾರ್ಚ್ 3 ಆ್ಯಕ್ಚುಲಿ. ಇವತ್ತು 5 ವರ್ಷದ ಒಳಗಡೆ ಇರುವಂಥ ಎಲ್ಲ ಮಕ್ಕಳಿಗೂ ಕೂಡ ಪಲ್ಸ್ ಪೋಲಿಯೋ ಇತ್ತು. ಹಾಗೆ ನನ್ನ ಮಗನಿಗೂ ಕೂಡ ಹತ್ರದಲ್ಲೇ ಇರುವಂಥ ಅಂಗನವಾಡಿನಲ್ಲಿ ಹೋಗಿ ಪಲ್ಸ್ ಪೋಲಿಯೋ ಹಾಕಿಸ್ಕೊಂಡ್ವಿ. ಹಾಗೆ ಮಂತ್ಲಿ ದಿನಸಿ ಇನ್ನೂ ತೊಗೊಂಡಿರಲಿಲ್ಲ, ತೊಗೊಂಡು ಸ್ವಲ್ಪ ಒಂದು ಬೈಕ್ ಶೋರೂಮ್ಗೆ ಹೋಗಬೇಕಾಗಿತ್ತು. ಹೋಗಿ ಇವತ್ತಿನ ಸಂಡೇ ದಿನ ನಮ್ಮದು ಏನೇನೆಲ್ಲ ಪ್ಲ್ಯಾನಿಂಗ್ಸ್ ಇತ್ತು, ಏನೇನೆಲ್ಲ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಇವತ್ತು ಸಂಡೇ ಆಗಿದ್ದರಿಂದ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೆ. ಸೊ ತೊಗರಿಬೇಳೆ, ಕಡಲೆಬೀಜ ಮತ್ತು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು, ನಾನು ಜೊತೆಗೆ ಕ್ಯಾರೆಟ್ ಮತ್ತು ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ನೀರು ಹಾಕಿಬಿಟ್ಟು ಬೇಯಿಸ್ಕೊಂಬಿಡೋಣ ಅಂತ ಹೇಳಿ ಸ್ಟವ್ ಮೇಲೆ ಇಟ್ಟೆ. ಸೊ ಸೈಡಲ್ಲಿ ನಾನು ಒಗ್ಗರಣೆ ಮಾಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಗೆ ಸ್ವಲ್ಪ ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತ. ಸ್ವಲ್ಪ ನಾನು ಬಿಸಿಬೇಳೆಬಾತ್ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡೆ. ನಂತರ ನಾನು ವಿಷಲ್ ಮಾಡೋದಕ್ಕೆ ಇಟ್ಟಿದ್ನಲ್ಲ, ಅದು ಕೂಡ ಬೆಂದಿತ್ತು. ಸೊ ಒಗ್ಗರಣೆಯಲ್ಲಿ ಏನು ಮಾಡಿಸ್ಕೊಂಡಿದ್ದೆ ಅದನ್ನು ನಾನು ಕುಕ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಬೇಯಿಸ್ಕೊತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಹೋಂಡಾ ಶೋರೂಮ್ಗೆ. ಸೊ ಮೈಕ್ರಿ ಸರ್ಕಲಲ್ಲಿರುವಂಥ ಹೋಂಡಾ ಶೋರೂಮ್ಗೆ ಹೋದ್ವಿ. ತುಂಬ ದಿನದಿಂದ ಪ್ಲ್ಯಾನ್ ಕೂಡ ಇತ್ತು ಬೈಕ್ ತೊಗೊಳ್ಳೋದು. ತುಂಬ ದಿನದಿಂದ ಬೈಕ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗೆ ನೋಡಿದ್ವಿ, ತುಂಬಾ ವೆರೈಟೀಸ್ ಇತ್ತು. ಹಾಗೆ ನೋಡ್ಕೊಂಡ್ವಿ, ಕೊಟೇಶನ್ಸ್ ಎಲ್ಲ ತೊಗೊಂಡು ಇದೊಂದು ಬೈಕ್ ತುಂಬ ಇಷ್ಟ ಆಯಿತು, ನೋಡೋಣ ಅಂತ ಹೇಳಿ ಕೊಟೇಶನ್ ತೊಗೊಂಡು ಬಂದ್ವಿ. ಸೊ ತುಂಬಾ ರೇಟೆಲ್ಲ ನೋಡ್ತಾಯಿದ್ರೆ ಭಯನೇ ಆಗುತ್ತೆ, ಅಷ್ಟು ರೇಟ್ ಇದೆ ಬೈಕ್ಗಳಿಗೆ. ಅಲ್ಲಿಂದ ನಾವು ಬಂದಿದ್ದು ಮೆಟ್ರೋ ಕ್ಯಾಶ್ ಆ್ಯಂಡ್ ಕ್ಯಾರಿಗೆ. ನಾವು ಎವ್ರಿ ಮಂತ್ ಇಲ್ಲೇ ದಿನಸಿ ತೊಗೊಳ್ಳೋದು. ಸೊ ಕಂಪಲ್ಸರಿ ಇಲ್ಲಿ ಮೆಟ್ರೋ ಕಾರ್ಡ್ ಇರಬೇಕು. ಕಾರ್ಡ್ ಇದ್ದರೆ ಮಾತ್ರ ಇಲ್ಲಿ ಪರ್ಚೇಸ್ ಮಾಡೋದಕ್ಕಾಗೋದು. ಹಿಂದೆ ಎಲ್ಲ ಬಿಸ್ನೆಸ್ ಹೋಲ್ಡರ್ಗೆ ಮಾತ್ರ ಕೊಡ್ತಾಯಿದ್ರು. ಇವಾಗ ಪ್ರತಿಯೊಬ್ಬರು ಕೂಡ ಕಾರ್ಡನ್ನು ತೊಗೋಬೋದು. ಅಲ್ಲೇ ಎಂಟ್ರೆನ್ಸಲ್ಲಿ ಸಿಸ್ಟಮ್ ಹತ್ರ ಪರ್ಸನ್ ಇರ್ತಾರೆ, ಅವರಿಗೆ ರಿಕ್ವೈರ್ಮೆಂಟ್ ಇರುವಂಥ ಇನ್ಫಾರ್ಮೇಷನ್ನ ಕೊಟ್ಟರೆ ನಮಗೆ ಡಿಜಿಟಲಾಗಿ ನಮಗೆ ಮೆಟ್ರೋ ಕಾರ್ಡನ್ನು ಕೊಡ್ತಾರೆ. ನಾವು ಈಸಿಯಾಗಿ ಪರ್ಚೇಸ್ ಮಾಡ್ಬೋದು. ಮಿನಿಮಮ್ 1000 ರುಪೀಸ್ನ ಪರ್ಚೇಸ್ ಮಾಡಬೇಕು. ಇಲ್ಲಿ ಎಲ್ಲ ಥರದ ಪ್ರಾಡಕ್ಟ್ಸು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಪ್ಲೀಸ್ ಯಾರಾದರೂ ಬೇಕಾಗಿರೋರು ಪರ್ಚೇಸ್ ಕೂಡ ಮಾಡ್ಬೋದು. ಮುಗಿಸ್ಕೊಂಡು ನಾವು ಹೊರಟ್ವಿ. ಆ್ಯಪಲಲ್ಲಿ ಸರಿ, ಆ್ಯಪಲ್. ಬಾಲ್ ಎಲ್ಲಿದೆ? ಗುಡ್. ಕ್ಯಾಟ್ ಎಲ್ಲಿದೆ? ಕ್ಯಾಟ್. ಗುಡ್. ಡಾಗ್ ಎಲ್ಲಿದೆ? ಡಾಗ್. ಗುಡ್. ಎಲಿಫೆಂಟ್ ಎಲ್ಲಿದೆ? ಗುಡ್. ಫಿಶ್. ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಆದಷ್ಟು ಬೇಗ ಒಂದು ಇಂಪಾರ್ಟೆಂಟ್ ವಿಷಯದ ಜೊತೆ ನಾನು ನಿಮ್ಮೊಟ್ಟಿಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.